ಟೈಟಾನಿಗೆ ಬಂದಷ್ಟು ಟೈಟಾನ್ ಇದಷ್ಟೇ ಖುಷಿಯಾಗಿದೆ ನನಗೆ. ನೀವು ಇವಾಗ ಪರಿಚಯ ಆದ್ರೂ ಕೂಡ ನಿಮ್ಮ ವ್ಯಕ್ತಿತ್ವನೂ ಚೆನ್ನಾಗಿದೆ. 10 ವರ್ಷ ಇದ್ದಾಗ ಮಾತಾಡ್ತಾ ಇದ್ದೀರಾ. ಹೇಳಿ, ನೀವು ಜಾನಕಿ ಅಮ್ಮ ಫ್ಯಾನ್ ಅಂತ ಕೇಳಿ ಬಹಳ ಖುಷಿ ಆಯ್ತು. ಹೌದು, ನಾವು ಅವ್ರನ್ನ ಮೊನ್ನೆ ರೀಸೆಂಟಾಗಿ ಅವ್ರನ್ನ ಕಳ್ಕೊಂಡಿದ್ದು ಸುದ್ದಿ ಕೇಳಿ ತುಂಬಾ ಅಂದ್ರೆ ತುಂಬಾ ನೋವಾಯ್ತು. ಮನ್ಸಿಗಂತ ತುಂಬಾ ನೋಡ್ಬೇಕಂತ ಬಹಳ ಆಸೆ ಇತ್ತು ರಾಜು. ಅವ್ರನ್ನ ಮೀಟ್ ಮಾಡಿದ್ರೆ ನನ್ನ ಅದೃಷ್ಟ ಅಂತ ಯಾರೇ ಇರಲಿಲ್ಲ ಅನ್ಸುತ್ತೆ. ಅವತ್ತಿನ ದಿನ ನನ್ನ ಸ್ಟಾಫ್ಗೆಲ್ಲ ನಾನು ಅವ್ರ ಹತ್ರ ಮಾತಾಡಿದೆ. ಅಲ್ಲ, ಅಮ್ಮ ನಮ್ಮ ಸ್ವಂತ ಅಮ್ಮನ ಥರನೇ ಕನ್ನಡಿಗ ಸಾಂಸ್ಕೃತಿಕ ಕೊಂಡಿನೇ ಕಳಿಸಿದಾಗ ಆಯ್ತು. ಅವ್ರನ್ನ ಮೀಟ್ ಮಾಡಿರೋ ನೀವು ನಿಜವಾಗ್ಲೂ ಧನ್ಯವಾದ. ಅದನ್ನು ಪೂರ್ವಜನ್ಮದ ಭಾಗ್ಯ ರಾಜಶೇಖರ್. ನಾವು ನಿಮ್ಮನ್ನು ಮೀಟ್ ಮಾಡಿ ದಿನ ಖುಷಿ. ಇಲ್ಲ ಖಂಡಿತ. ಯಾಕಂದರೆ ಈ ವಾಚ್ ಒಂದು ನಿಮಿತ್ತ ಮಾತ್ರ ಇರಬಹುದು, ನಿಮ್ಮ ಫ್ರೆಂಡ್ಶಿಪ್ಪಿಗೆ ನಾಂದಿ ಆಗಿದೆ. ಸೊ HR ಅಲ್ಲಿ ಟೈಮ್ ಮಾಡಿಕೊಂಡು ಬಂದರೂ ಕೂಡ ಅಮ್ಮನೂ ಅಷ್ಟೊಂದು ಇದು ಮಾಡ್ತಾಯಿದ್ರು. ಅಂದರೆ ನೋಡಿ, ಎಷ್ಟು ಮೈಸೂರು ಇಷ್ಟಪಟ್ಬಿಟ್ರಲ್ಲ. ಮೈಸೂರು ಕೊನೆಗೆ ಅವ್ರು ಮೈಸೂರಿಗೆ ಬಂದು ಅದೇ ಅವ್ರು ಯಾವ್ಯಾವ ಹಾಡು ಇಷ್ಟ ರಾಜು ನಿಮಗೆ? ಸಾಮಾನ್ಯ ಹಾಡು ಸರ್, ಹಳೆ ಸಿಂಗರ್ಸ್ ಅಲ್ವಾ, ಬೇಬಿ ಥರ ಹಾಡೋರು ಎಲ್ಲ ಚಿಕ್ಕ ಮಗು ಥರ. ಭಕ್ತ ಸಿರಿಯಾಳ, ತಾಯಿಯ ತಂದೆಯ, ಆಮೇಲೆ ಇದೆಲ್ಲ ಲೈಕ್ ಆಗೋದು. ನಿಜ ಹೇಳುವೇನು ಅಮ್ಮ ಎಲ್ಲ ತುಂಬ ಹಾಡಿಸಿದ್ದೆ. ಇನ್ನೊಂದು ಜನಗಳಿಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂತೀರಲ್ಲ ರಾಜೇಶ್, ನೀವು ರಾಜಶೇಖರ್? ಖಂಡಿತ. ಅದರಿಂದ ಹೊರಗಡೆ ಬರೋಕ್ಕೆ ಖಂಡಿತ. ನಾವು ಹತ್ರ ನೋಡಿ ಬಲ್ಲವರಿಗೆ ಇಷ್ಟು ತಾಪ ಆಗಿದೆ. ಕೇಳಿ ತಿಳ್ಕೊಂಡಿರೋರು, ಅವ್ರ ಸಾಂಗ್ನ ಕೇಳಿ ಬೆಳೆದಿರೋರು, ಇನ್ನ ಹತ್ರದಿಂದ ನೀವೆಲ್ಲ ನೋಡಿಲ್ಲ. ಖಂಡಿತ, ಅದು ಪೂರ್ವಜನದ ಪುಣ್ಯ. ಅದು ಕೆಲವರು ನನಗೆ ವಿರೋಧಿಗಳಾಗ್ಬಿಟ್ರು ರಾಜು. ಕೆಲವರು ಭೇಟಿ ಮಾಡ್ಸೋಕ್ಕಾಗಲಿಲ್ಲ, ಅವ್ರ ಫೋನ್ ಕೂಡ ಎತ್ತಾ ಇಲ್ಲ. ಅಂಥವ್ರನ್ನ ನಾನೇ ಬ್ಲಾಕ್ ಮಾಡಿದೆ. ಈಗ ನೋಡಿ, ಸ್ನೇಹ ಮಾಡ್ಬೇಕಾದ್ರೆ ಸೆಲ್ಫಿ ಸಲುವಾಗಿ ಸ್ನೇಹ ಮಾಡಬಾರ್ದು ಅಲ್ವಾ? ಈಗ ಹೋಗಿದ್ದಕ್ಕೊಂದು ಕಂಡೋಲೆನ್ಸ್ ಹೇಳಿ ಅಯ್ಯೋ ನಮಗೆ ಭಾಗ್ಯ ಇಲ್ಲ ಅಂತ ಅನ್ಕೊಳ್ಳೋದು ಬೇರೆ ಆಗುತ್ತೆ ಅಲ್ವಾ? ಅಮ್ಮನ ಹಾಡುಗಳಲ್ಲಿ ಯಾವ್ದು ಇಷ್ಟ ನಿಮಗೆ? ಚಕ್ರವ್ಯೂಹದ ಹಾಡುಗಳು ಎಲ್ಲ ಹಾಡು ಹಿಟ್ಟು ಅಲ್ವಾ? ಆಮೇಲೆ ಪ್ರೇಮಲೋಕ ಹಾಡುಗಳು, ಅದರಲ್ಲಿ ಎಷ್ಟೊಂದು ಹಾಡುಗಳು ಅಲ್ವಾ? ಮಗು ಥರ ಹಾಡೋದೆಲ್ಲ ಅಣ್ಣಯ್ಯ ಚೇಂಜ್ ಮಾಡ್ಕೊಂಡು. ಹೌದು, ಮಾಡ್ಯುಲೇಟ್ ಮಾಡಿ ಹಾಡು. ಆಮೇಲೆ ಅವರು ಸಿ ವಾಸ್ ವೆರಿ ಸಿಂಪಲ್ ದೆನ್ ದ ವರ್ಡ್ ಸಿಂಪ್ಲಿಸಿಟಿ. ನಾವು ಸುಮಾರು 1000 ಸತಿ ಹೇಳ್ಬಿಟ್ಟಿದ್ದೀನಿ. ಅಷ್ಟು ದೊಡ್ಡ ಎತ್ತರದಲ್ಲಿ ಬೆಳೆದಿದ್ರು ಏನು ಇಲ್ಲ ಅನ್ನೋ ಥರನೇ ಹೇಳ್ತಾರಲ್ಲ ಅಲ್ವಾ? ಗ್ರೇಟ್. ಎಸ್ ಜಾನಕಿ ಅಂದರೆ ಸಿಂಪಲ್ ಜಾನಕಿ ಅಂತ. ಇವಾಗಲೂ ಅಷ್ಟೇ ಮಲಯಾಳಿ ಹಾಡುಗಳನ್ನೆಲ್ಲ ಅಲ್ಲಿ ಸಿಜೋ ಜಾರ್ಜ್ ಅಂತ ಇದ್ದಾರೆ, ಅವ್ರು ಕಳಿಸ್ತಾ ಇರ್ತಾರೆ. ಅವ್ರು ನಮ್ಮ ಥರ ಕಂದ ಆ ಹಾಡು ಕಳಿಸು, ಈ ಹಾಡು ಕಳಿಸು ಅಂತ. ಅವ್ರು ನನಗೆ ಪಾಪ ಒಂದು 15-20 ಜನ ಇದ್ದೀವಿ ಕ್ಲೋಸ್ ಇರೋರು. ನೋಡಿ, ಅವರು ಫ್ರೆಂಡ್ ತಮಿಳಲ್ಲಿ ಮಾತಾಡಿದ್ರು. ಈಗ ಅವ್ರ ಹೆಸರೇನು? ಅವ್ರ ಹೆಸರು ಗೊತ್ತಾಗ ತರುಣ್. ನೋಡಿ, ಅಮ್ಮನ ವಿಶೇಷತೆ ಏನು ಗೊತ್ತಾ? ಇವತ್ತು ಟೈಟಾನಲ್ಲಿ ಬಂದು ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಸೌಭಾಗ್ಯ. ತಮಿಳಿಯನ್ಸಿಗೆ ತಮಿಳಿಯನ್ಸೇ ಅನಿಸ್ತಾರೆ, ಕನ್ನಡಿಗರಿಗೆ ಕನ್ನಡನೇ ಅನಿಸ್ತಾರೆ, ಮಲಯಾಳಿಗೆ ಮಲಯಾಳಿಯೇ ಅನಿಸ್ತಾರೆ. ಅಂದ್ರೆ ಅಷ್ಟು ಲ್ಯಾಂಗ್ವೇಜ್ ಸ್ಪೆಷಲಿಸ್ಟ್ ಅಂತ ಹೇಳ್ತೀರಲ್ಲ ಅಮ್ಮ. ಪೂತಾಚಿ ರಾಜು ಇವಾಗಿನ ಹೇಳ್ತಿದ್ರು, ಟೈಟಾನ್ನಲ್ಲಿ ನಾವು ಒಂದು ಅರ್ಧ ನಿಮಿಷ ಸ್ತಬ್ಧವಾಗ್ಬಿಟ್ವಿ ಅವ್ರ ನಿರ್ಗಮನ ದಿವಸ ಅಂತ. ಸಾಯಂಕಾಲ ಹೌದಲ್ಲ, ಎಲ್ಲರೂ ಅಲ್ಲೇ ಕೂತ್ಕೊಂಡ್ಬಿಟ್ರಿ. ಅಯ್ಯೋ ಎಷ್ಟು ಚೆನ್ನಾಗಿರೋ ಅಲ್ವಾ? ಅದೇ ಹೌದಲ್ಲ, ನಮ್ಮ ತಾತನ ಕಾಲ ಹಾಡುಗಳು, ನಮ್ಮ ಅಪ್ಪನ ಕಾಲ ಗಜಮುಖನೇ ಗಣಪತಿ ಎಲ್ಲ ಇವತ್ತಿಗೂ ಏನಂದ್ರೆ ಮಂತ್ರಾಲಯದಲ್ಲಿ ಬೆಳಗ್ಗೆ ಹೊತ್ತು ರಾಘವೇಂದ್ರ ಸುಪ್ರಭಾತ PBS ಅವರು ಹಾಡಿದ್ದೆ ಹಾಕ್ತಾರೆ. ಈಗ ರಾಜನು ಅದೇ ಅಂತ ಇದ್ರು, ಸರ್ ನೀವು HR ಇದ್ಕೊಂಡು ಬಹಳ ಸಿಂಪಲ್ ಆಗಿದ್ದೀರಿ. ನಿಜ, ಈಗಿನ ಕಾಲದ ಜನರು 4 ಹಾಡ್ಬಿಟ್ಟು ನೆಲ ಕಾಣಿಸಲ್ಲ ಅಲ್ವಾ? ನೋಡಿ, 48,000 ಹಾಡಿ ನೀನು ಹೋಗಿ ಹಾಡಿದ್ರೆ ನನ್ಗಿಂತ ಚೆನ್ನಾಗಿ ಹಾಡಿಯಪ್ಪ ಅನ್ನೋರು. ಆ ಗುಣಗಳು ಯಾರ ಹತ್ರ ಬರಲ್ಲ ಅಲ್ವಾ? ಬಟ್ ಒಂದು ನಿಮ್ಮ ಹೆಸರು ಗೊತ್ತಾಗಿಲ್ಲ, ತರುಣ್ ಅಂತ ಸರ್. ತರುಣ್ ಅವರು ಪೇಡ ತಿನ್ಕೊಂಡು ಮಜಾ ಮಾಡಿ ಅದೇ ಲಾಸ್ಟ್ ಆಗೋಯ್ತು. ಆ ವಿಡಿಯೋ ನೋಡಿದಾಗೆಲ್ಲ ಬೇಜಾರಾಗುತ್ತಲ್ವಾ? ಅಲ್ಲ, ಅಕ್ಕನ ಮನೆಯಲ್ಲಿ ಪೇಡ ತಿಂದು ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ವಿಡಿಯೋ ಅಂಡ್ ಫೀಲಿಂಗ್ಸ್. ಥ್ಯಾಂಕ್ಸ್ ತರುಣ್, ಆಲ್ ದಿ ಬೆಸ್ಟ್ ಫಾರ್ ಯು. ಬರ್ತಾ ಇರ್ತೀನಿ ಟೈಟಾನ್ಗೆ. ಖಂಡಿತ ಬನ್ನಿ ಸರ್, ಖಂಡಿತ ವಿಸಿಟ್ ಮಾಡಿ. ಆಲ್ ದಿ ಬೆಸ್ಟ್.